ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರ್ ಇಂದ ನವೆಂಬರ್ 2024 ಇಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಆಗಿತ್ತು. ಈ ಮಿಡ್ ಟರ್ಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಈ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಸರಿ ನಡೆಯುವಂತ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಕೂಡ ರಿಪೀಟ್ ಆಗ್ತವೆ. ಅವು ಯಾವುವು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗುದಾದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಆಲ್ರೆಡಿ ಇದಾವೆ. ನೆಕ್ಸ್ಟ್ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಸಂಪೂರ್ಣವಾದಂತಹ ಆನ್ಸರ್ಸ್ ಗಳು ನೆಕ್ಸ್ಟ್ ಮುಂದೆ ಬರ್ತದೆ. ಇದು ಕ್ವಶನ್ಸ್ ಗಳಾದ್ಮೇಲೆ ನೆಕ್ಸ್ಟ್ ಆನ್ಸರ್ಸ್ ಗಳನ್ನು ನಾನು ಹೇಳ್ಕೊಡ್ತೇನೆ. ಬನ್ನಿ ಹಾಗಾದ್ರೆ ನೋಡಿ ಮಲ್ಟಿಪಲ್ ಚಾಯ್ಸ್ ವಿತ್ ನಿಮ್ಗೆ ಪ್ಯಾಟರ್ನ್ ಕೂಡ ಗೊತ್ತಾಗ್ತದೆ ಕೊನೆಯವರೆಗೂ ನೋಡೋದ್ರಿಂದ. ನೋಡಿ ಯಾವ ರೀತಿ ಮಿಡ್ ಟರ್ಮ್ ಪ್ರಶ್ನೆ ಪತ್ರಿಕೆ ಇರುತ್ತೆ 80 ಮಾರ್ಕ್ಸ್ ಅನ್ನೋದು ನೋಡೋಣ. ನೋಡಿ ಪಾರ್ಟ್ ಎ ರೋಮನ್ 1 answer the following questions by choosing the right options. ನಿಮ್ಗೆ 10 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ರೀತಿಯಲ್ಲಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಹೂ ಹ್ಯಾವ್ occupied ಡೋನಾ ಗೊಂಜಾಲೋ ಎನ್ ಯೂಶುವಲ್ ಬೆಂಚ್ ಇನ್ ದ ಪಾರ್ಕ್ ಇನ್ ದ ಸನ್ನಿ ಮಾರ್ನಿಂಗ್. ಇದು ಈ ರೀತಿಯಲ್ಲಿ ಕ್ವಶನ್ಸ್ ಗಳನ್ನು ಕೇಳಿದ್ದಾರೆ. ಹಾಗೆ ನೆಕ್ಸ್ಟ್ ವಾಟ್ ಡಿಡ್ ಅದರ್ಸ್ ಲವ್ ಇನ್ ದ ಸ್ಪೀಕರ್ ಹಿಸ್ ಬಿಲೋಡ್ ಇನ್ ವೆನ್ ಯು ಆರ್ ಓಲ್ಡ್. ಈ ರೀತಿಯಲ್ಲಿ ಕ್ವಶನ್ಸ್ ಗಳನ್ನು ಕೇಳಿದ್ದಾರೆ. ನಿಮಗೆ ರೋಮನ್ 1 ಅಲ್ಲಿ ಎಷ್ಟು ಮಲ್ಟಿಪಲ್ ಚಾಯ್ಸ್ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಎಲ್ಲ ಕ್ವಶನ್ಸ್ ಗಳಿಗೆ ನೆಕ್ಸ್ಟ್ ಆನ್ಸರ್ಸ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 11 fill in the blanks with the passive from the verb given in the brackets. ಇದೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ. ಇದು ಒಂದು ಲೆಸನ್ ಗೆ ಸಂಬಂಧಪಟ್ಟ ಹಾಗೆ ಇರ್ತದೆ. fill in the blanks by choosing the appropriate expressions given the brackets. ಇವು ರಿಪೀಟ್ ಆಗೋದಿಲ್ಲ, ಈ ಪ್ರಶ್ನೆಗಳು ಯಾವತ್ತೂ ರಿಪೀಟ್ ಆಗೋದಿಲ್ಲ, ಚೇಂಜ್ ಕೇಳ್ತಾರೆ. ಬಟ್ ಮಾಡರ್ನ್ ಸೇಮ್ ಇರ್ತದೆ. ಬಟ್ ಲಾಂಗ್ ಆನ್ಸರ್ಸ್ ಗಳು ಯಾವ್ದೆಲ್ಲ ಇಂಪಾರ್ಟೆಂಟ್ ಅನ್ನೋದು ಮುಂದೆ ಬರ್ತದೆ, ಹೇಳ್ತೇನೆ ನಿಮ್ಗೆ. ನೆಕ್ಸ್ಟ್ ಇಲ್ಲಿ read the following paragraph and match the pronouns inside with the nouns noun. ಓಕೆ, ಇದು ಒಂದು ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಬರ್ತದೆ ನೋಡಿ, ಪಾರ್ಟ್ ಬಿ ದಲ್ಲಿ ನಿಮ್ಗೆ ಆನ್ಸರ್ ಎನಿ 3 of the following questions ಅಂತ ಇದೆ, ಹೌದಲ್ವಾ? ಇನ್ 1 or 2 sentences ಈಚ್ ಅಂತ ಇದೆ. ಇಲ್ಲಿ 4 ಕ್ವಶನ್ಸ್ ಗಳು ಕೊಟ್ಟಿದ್ದಾರೆ. ಯಾವ್ದಾದ್ರು 3 ಕ್ವಶನ್ಸ್ ಗಳು ಬರಿಬೇಕಾಗತ್ತೆ. ಒಂದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆನಾ? ನೋಡಿ ಇಂಪಾರ್ಟೆಂಟ್ ಇಲ್ಲಿ ಒಂದು ಇದೆ ನೋಡಿ, ಇದು ಕ್ವಶನ್ಸ್ ಬರುತ್ತೆ ಈ ಸಾರಿ ಮಿಡ್ ಟರ್ಮ್ ಗೆ. ವೇರ್ ಡಸ್ ದ ಸೀನ್ ಆಫ್ ದ ಡ್ರಾಮಾ ಸನ್ನಿ ಮಾರ್ನಿಂಗ್ ಟೇಕ್ ಪ್ಲೇಸ್. ಇದೊಂದು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇದೊಂದು ಕೇಳ್ತಾರೆ, ಹೌ ವುಡ್ ರೋಮಿಯೋ came to Juliet according to Juliet in Romeo and Juliet. ಇದೊಂದು ಕೇಳುವಂತ ಸಂಭವ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಆನ್ಸರ್ ಎನಿ 4 of the following questions in about 60 words each. 4 into 3 is equal to 12 ಇದೆ. Write a note on the kingdom of Monaco in 2 dear. ಇದೊಂದು ಪ್ರಶ್ನೆ ಈ ಸಾರಿ ಬರಬಹುದು. How did Donna Laura and ಇದೊಂದು ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ how did Busby try to overcome his humiliation. ಇದೊಂದು ಪ್ರಶ್ನೆ ಬಂದೇ ಬರ್ತದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವ್ದು? ಆನ್ಸರ್ ಎನಿ 3 of the following questions in 100 words each. ಅಂದ್ರೆ ಪ್ರತಿ ಒಂದು ಪ್ರಶ್ನೆಗೆ 4 ಅಂಕಗಳು ಇರ್ತದೆ. ಹೌ ಡಸ್ ದ ಪೋಯೆಟ್ ಡಿಸ್ಕ್ರೈಬ್ ದ ರೂಲ್ ಆಫ್, ಇದೊಂದು ರೆಸ್ಪಾನ್ಸಿಬಿಲಿಟೀಸ್, ಇದೊಂದು ಬರ್ತದೆ. ಹೌ ಈಸ್ ಬಯೋಡೈವರ್ಸಿಟಿ, ಇದೊಂದು ಬರ್ತದೆ. ಹೌ ಡಿಡ್ ದ ಓನರ್ ಇಸ್ ಲೈಫ್ ಸ್ಟೈಲ್ ಚೇಂಜ್ ಆಫ್ಟರ್ ದ, ಇದೊಂದು ಕ್ವಶನ್ ಬರ್ತದೆ, ನೆನ್ಪಿಟ್ಕೊಳ್ಳಿ. ಇವೆಲ್ಲ ಕ್ವಶನ್ಸ್ ಕರೆಕ್ಟ್ ಆಗಿ ನೀವು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ರಿ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂದ್ರೆ ಗೊತ್ತಿದೆ, ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಸ್ಟೋರಿ ಅಥವಾ ಯಾವ್ದಾದ್ರು ಒಂದು ವಿಷಯಕ್ಕೆ ತಕ್ಕಂತೆ ಒಂದು ಪ್ಯಾಸೇಜ್ ಇರುತ್ತೆ. ಅದೇ ಒಂದು ಸ್ಟೋರಿಗೆ ತಕ್ಕಂತೆ ಪ್ರಶ್ನೆಗಳನ್ನು ಅವರು ಕ್ರಿಯೇಟ್ ಮಾಡಿರ್ತಾರೆ. 10 ಪ್ರಶ್ನೆಗಳನ್ನು ನೀವು ಆರಾಮಾಗಿ ಆ ಪ್ಯಾರಾಗ್ರಾಫ್ 1 ಅಥವಾ 2 ಸಾರಿ ಸ್ಟಡಿ ಮಾಡ್ಕೊಂಡು ನೀವು ಆರಾಮಾಗಿ ಆನ್ಸರ್ಸ್ ಗಳನ್ನು ಹುಡುಕ್ಬಹುದು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಲ್ಲಿದೆ ನೋಡಿ, ಇಷ್ಟು ಕ್ವಶನ್ಸ್ ಗಳನ್ನು ಕೇಳಿದ್ದಾರೆ. ಪಾರ್ಟ್ ಡಿ ರಿವರೈಟ್ ಡೈರೆಕ್ಟೆಡ್ ಇರುತ್ತೆ. ಈ ಒಂದು ಕ್ವಶನ್ಸ್ ಗಳು ತುಂಬಾ ಈಸಿ ಇರುತ್ತೆ, ಸ್ಟಡಿ ಮಾಡ್ಕೊಳ್ಳಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ರೈಟ್ ಲಿಂಕ್. ಇವು ಎಲ್ಲ ಆನ್ಸರ್ಸ್ ಗಳು ನೆಕ್ಸ್ಟ್ ಬರ್ತದೆ ನೋಡಿ. ಇದು ಒಂದು ಪ್ರಶ್ನೆ ಕೇಳ್ತಾರೆ ನಮ್ಗೆ, ರಿವರೈಟ್ ಡೈರೆಕ್ಟೆಡ್. ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್, ಮೇಕ್ ನೋಟ್ಸ್ ಫಿಲ್ಲಿಂಗ್ ಇನ್ ದ ಬಾಕ್ಸಸ್ ಗಿವನ್ ಬಿಲೋ. ಇದೊಂದು ತುಂಬಾ ಇಂಪಾರ್ಟೆಂಟ್. ಇಲ್ಲೇ ಮೇಲ್ಗಡೆನೆ ಆನ್ಸರ್ಸ್ ಇರ್ತವೆ, ಕರೆಕ್ಟ್ ಆಗಿ ನೀವು ಹೊಂದಿಸಿ ಅವುಗಳನ್ನು ಆ ಬಾಕ್ಸ್ ಅಲ್ಲಿ ಬರಿಬೇಕಾಗುತ್ತೆ. ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್, ಇದೊಂದು ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಮಾಡ್ಕೊಳ್ಬೇಕು. ತುಂಬಾ ಈಸಿ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ, ಮತ್ತೆ ನಿಮ್ಗೆ ಇಷ್ಟೆಲ್ಲ ಪ್ರಶ್ನೆಗಳು ಇರುತ್ತೆ. ನೆಕ್ಸ್ಟ್ ಆನ್ಸರ್ಸ್ ಗಳು ಬರುತ್ತೆ ನೋಡಿ. ಇದು ಆನ್ಸರ್ಸ್ ಗಳು ಇದು ನೋಡಿ. ಫಸ್ಟ್ ಒಂದು
ರೋಮನ್ ಎ ದಲ್ಲಿ 10 ಪ್ರಶ್ನೆಗಳಿಗೆ 10 ಆನ್ಸರ್ಸ್ ಗಳು ಇಲ್ಲಿದ್ದಾವೆ. ನೆಕ್ಸ್ಟ್ ರೋಮನ್ ಬಿ ಗೆ ಆನ್ಸರ್ಸ್ ಗಳು ಇಲ್ಲಿದೆ. 11ನೇದ್ದು ವಾಸ್ ಅಕ್ವೈರ್ಡ್, ವಾಸ್ ಬಿಲ್ಟ್, ವಾಸ್ ಅಡ್ವೈಸ್ಡ್. ಅಂಡ್ ರೋಮನ್ ಸಿ ದಲ್ಲಿ ಇನ್ ಅ ಫಿಕ್ಸ್ ಟು ಫುಟ್ ಅಂಡ್ ಟು ಇದು ಆನ್ಸರ್ಸ್ ಸರಿಯಾದ ಆನ್ಸರ್ಸ್ ಗಳು. ನೆಕ್ಸ್ಟ್ ರೋಮನ್ ಡಿ ದಲ್ಲಿ ಇವೆಲ್ಲ ಆನ್ಸರ್ಸ್ ಗಳು ಈ ರೀತಿ ಇದೆ. ರೋಮನ್ ನೆಕ್ಸ್ಟ್ ರೋಮನ್ 2 ದಲ್ಲಿ ಆನ್ಸರ್ಸ್, ರೋಮನ್ 3 ಅಂಡ್ ರೋಮನ್ 4 ಅಲ್ಲಿ ಆನ್ಸರ್ಸ್ ಗಳು ಇದಾವೆ. ರೋಮನ್ 5th ಅಲ್ಲಿ ಈ ರೀತಿ ಆನ್ಸರ್ಸ್ ಗಳು ಇದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 5th ರೋಮನ್ 30ನೇ ಕ್ವಶನ್ 30B ಈ ರೀತಿ ಆನ್ಸರ್ ಇದೆ, ನೆನ್ಪಿಟ್ಕೊಡ್ರಿ. ಪಾರ್ಟ್ ಡಿ ಇವೆಲ್ಲ ಆನ್ಸರ್ಸ್ ಗಳು ಕರೆಕ್ಟ್ ಆಗಿ ನೀವು ಆನ್ಸರ್ ಬೇಕಂದ್ರೆ ಆನ್ಸರ್ ಇದೆ. ಕ್ವಶನ್ ತುಂಬಾ ನೀವು ಲಾಂಗ್ ಆನ್ಸರ್ಸ್ ಮಾತ್ರ ಏನ್ ಮಾಡ್ಬೇಕು, ನೀವು ನೋಟ್ಸ್ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಯಾಕಂದ್ರೆ ಮಿನಿಮಮ್ 30ರಿಂದ 35 ಅಥವಾ 40 ಅಂಕಗಳಿಗೆ ಪ್ರಶ್ನೆಗಳು ಬಂದೇ ಬರ್ತದೆ ಈ ಸಾರಿ ಮಿಡ್ ಟರ್ಮ್ ಅಲ್ಲಿ ಈ ಕ್ವಶನ್ ಪೇಪರ್ ಇಂದ. ಓಕೆ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.